ಅನ್ಸುತ್ತೆ. ಆದ್ರೆ ಇದನ್ನೇ ನೆನ್ಸ್ಕೊಂಡು ಕೊರಗ್ತಾ ಕೂತ್ರೆ ಜೀವನ ನಡಿಬೇಕಲ್ವಾ? ಬದಲಾವಣೆ ಜಗದ ನಿಯಮ ಅಂತಾರೆ. ನಾವು ಬಂದಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಜೀವನ ಸಾಗಿಸ್ಬೇಕಲ್ವಾ? ಎಲ್ಲ ಬದಲಾವಣೆಗೂ ಸಮಯ ಹಿಡಿಯುತ್ತೆ ಶಿವಾನಿ. ಹೌದು, ಇದೇನು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ನೀನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀನೆಷ್ಟು ಸೂಕ್ಷ್ಮ ಅಂತ ನನ್ಗೆ ಗೊತ್ತು ಭಾವ. ಮೊದ್ಲು ನಿನ್ನ ಈ ಮೂಡಿಂದ ಆಚೆ ತರಬೇಕು. ನಡಿ ಹೋಗೋಣ. ಎಲ್ಲಿಗೆ? ಎಲ್ಲಿಗೆ ಏನು ಅಂತ ಕೇಳ್ಬೇಡ. ಈ ಶಿವಾನಿ ಕರೆದ ತಕ್ಷಣ ಬರ್ತಾ ಇರ್ಬೇಕಷ್ಟೆ. ಹಾಗಲ್ಲ ಶಿವಾನಿ. ನಿನಗ್ 1000 ಕೆಲ್ಸ ಇರ್ಬೋದು ಭಾವ, ಹೇಳೋದಕ್ಕೆ 1000 ರೀಸನ್ ಇರ್ಬೋದು. ಆದ್ರೆ ನನ್ ಭಾವ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನಡಿ ಹೋಗೋಣ. ಅಲ್ಲ ಶಿವಾನಿ, ನನ್ ಮಾತು ಕೇಳು. ಭಾವ, ನೀ ನನ್ ಮಾತ್ ಕೇಳು ಅಷ್ಟೇ. ಅಲ್ಲ, ಹೊರಗಡೆ ಹೋಗ್ಬೇಕು ಅಂತಂದ್ರೆ ಬಟ್ಟೆ. ಓ, ಬಟ್ಟೆನಾ? ನನ್ ಮುದ್ದು ಕೃಷ್ಣ ಯಾವತ್ತು ಏನ್ ಬಟ್ಟೆ ಹಾಕಿದ್ರು ಚೆನ್ನಾಗ್ ಕಾಣಿಸ್ತಾನೆ. ಇಲ್ಲೇ ಏನಾದ್ರೂ ಹೀಗೆ ಇದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀಯ ಅಷ್ಟೇ. ಮೊದ್ಲು ಬಾ ಹೋಗೋಣ. ಅಲ್ಲ ಶಿವ ಭಾವ, ಸೂರ್ಯ ಅಂತ ಹೆಸರಿಟ್ಕೊಂಡಿದ್ಯಾ. ನೀನ್ ಯಾವಾಗ್ಲೂ ಸೂರ್ಯನ್ ತರ ಜಗಮಗ ಅಂತ ಓಡಾಡ್ತಿರ್ಬೇಕು. ಬಾಬಾ ಬಾಬಾ, ಕಮಾನ್ ಕಮಾನ್. ಒಂದ್ ನಿಮಿಷ, ನಿನ್ ಹೆಡ್ಫೋನ್. ಬಾ ಬಾವಾ. ಸುರಭಿ, ನೋಡ್ದೇನೆ ನೀನು. ಇದ್ಯಾಕೋ ತುಂಬಾ ಅತಿ ಆಯ್ತು ಕಣೆ. ಅಮ್ಮ, ಅರ್ಧಂಬರ್ಧ ಮಾತಾಡಿದ್ರೆ ನಂಗೇನ್ ಅರ್ಥ ಆಗುತ್ತೆ? ಅಲ್ಲ ಕಣೆ, ನೀನ್ ಹೀಗೆ ಆಫೀಸು ಮನೆ ಅಂತ ಓಡಾಡ್ತಿದ್ರೆ ಮುಂದೆ ತುಂಬಾ ಅನುಭವಿಸ್ಬೇಕಾಗತ್ತೆ ನೀನು. ಅಮ್ಮ, ಸಾಯಂಕಾಲ ಬರ್ತೀನಿ, ಆಗೇನ್ ಮಾತಾಡ್ಬೇಕೋ ಮಾತಾಡು. ಈಗ ಡಿಸ್ಟರ್ಬ್ ಮಾಡ್ಬೇಡ. ಏನಾದ್ರೂ ಮರ್ತ್ರೆ ವಾಪಸ್ ಬರಕ್ ಆಗಲ್ಲ ನಂಗೆ. ಇಲ್ಲಿ ನಿನ್ ಜೀವನನೇ ಒಣಗೋಗ್ತಾ ಇದೆ. ನಿನಗೆ ಹಪ್ಪಳ ಸಂಡಿಗೆನೆ ದೊಡ್ಡದಾಗೋಯ್ತೇನೆ. ಅಮ್ಮ, ದಯವಿಟ್ಟು ಸುಮ್ನಿರು. ನಾನಿಲ್ಲಿ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನಿನ್ ಕೆಲ್ಸನೇ ನಿನಗೆ ದೊಡ್ಡದಾಗೋಯ್ತಾ? ಅಮ್ಮ, ಏನಾಗಿದೆ ನಿಂಗೆ? ಮಾಡಕ್ ಕೆಲ್ಸ ಇಲ್ದೆ ಮನೇಲಿ ಕೂತಿರ್ತೀಯಲ್ಲ, ಅದಕ್ಕೆ ಏನೇನೋ ಯೋಚನೆ ಓಡ್ತಿರತ್ತೆ. ಈಗ ನಾನೇನ್ ಮಾಡ್ಬೇಕು? ನನ್ ಮಾತ್ ಕೇಳಿಸ್ಕೊಳ್ಳಕ್ಕೆ ನಿನ್ ಕಿವಿ ಬೇಕು. ನನಗೋಸ್ಕರ ಸ್ವಲ್ಪ ನಿನ್ ಟೈಮ್ ಬೇಕು. ಸರಿ, ಅದೇನು ಅಂತ ಬೇಗ ಹೇಳು. ಇವಾಗಷ್ಟೇ ಆ ಶಿವಾನಿ ಮನೆಗೆ ಬಂದಿದ್ಲು ಕಣೆ. ಅಮ್ಮ, ಮನೆ ಪರಿಸ್ಥಿತಿ ಹೀಗಿದೆ. ಅಚ್ಚಿ ಇಲ್ದೆ ನಾವು ಒದ್ದಾಡ್ತಿದೀವಿ. 100 ತೊಂದರೆಗಳಿದೆ. ಅದ್ರ ಮಧ್ಯೆ ನಿಂಗೆ ಶಿವಾನಿ ಯೋಚನೆನಾ? ಲೇ, ಮನೆ ಬಗ್ಗೆ ಯೋಚನೆ ನನಗೂ ಇದೆ. ಆ ಶಿವಾನಿ ಎಂತ ಕಿಲಾಡಿ ಅಂತ ನಿನಗೆ ಗೊತ್ತಲ್ವಾ? ಅಮ್ಮ, ನಿನ್ನ ಹತ್ರ ಮಾತಾಡ್ಕೊಂಡ್ ಕುತ್ಕೊಳ್ಳೋಕ್ ನಂಗೆ ಟೈಮ್ ಇಲ್ಲ. ತುಂಬಾ ದಿನದಿಂದ ಆಫೀಸಿಗೆ ಹೋಗಿಲ್ಲ. ಕೆಲ್ಸಗಳು ಪೆಂಡಿಂಗ್ ಇದೆ. ಈಗ ನಾನು ಅರ್ಜೆಂಟಾಗಿ ಹೋಗ್ಬೇಕು. ನೋಡು, ನಿನ್ ಆಫೀಸ್ ಎಲ್ಲೂ ಹೊರಟೋಗಲ್ಲ, ಅಲ್ಲೇ ಇರುತ್ತೆ. ಈಗ ನೀನ್ ಹುಷಾರ್ ತಪ್ಪಿದ್ರೆ ನಿನ್ ಜೀವನನೇ ಹೊರಟೋಗುತ್ತೆ. ಆಯ್ತು, ನಿನ್ ತಲೆಯಲ್ಲಿ ಏನು ಓಡ್ತಿದ್ಯೋ ಅದನ್ನ ಹೇಳಿ ಮುಗ್ಸು. ನೀನ್ ದಿನಾಲು ಜಾಗಿಂಗ್ ಹೋಗ್ತಾ ಇದ್ದೆ ತಾನೆ? ಇವತ್ತ್ಯಾಕೆ ಹೋಗ್ಲಿಲ್ಲ? ಹೇಳದ್ನಲ್ಲಮ್ಮ, ತುಂಬಾ ಕೆಲ್ಸ ಇದೆ. ಆದ್ರೆ ಆ ಶಿವಾನಿ ಅವಳ ಕೆಲ್ಸ ಶುರು ಹಚ್ಕೊಂಡಿದ್ದಾಳೆ. ನಮ್ಮ ಅಳಿಯಂದ್ರನ್ನ ನೈಸ್ ಮಾಡಿ ಹೊರಗಡೆ ಕರ್ಕೊಂಡು ಹೋದ್ಲು ಕಣೆ. ನಾನು ಮೊದ್ಲಿಂದಾನು ಹೇಳ್ತಾನೆ ಇದ್ದೀನಿ, ನಿನ್ ತಲೆನೇ ಕೆಡ್ಸ್ಕೊಳ್ಳಲ್ಲ ಅಂತೀಯಲ್ಲ. ಇದು ಊರವ್ರ ಕಣ್ಣಿಗೆ ಬಿದ್ರೆ ಕತೆನೇ ಬೇರೆ ಆಗತ್ತೆ. ಅಲ್ಲ ಕಣೆ, ಅಳಿಯಂದ್ರಿಗಂತೂ ಒಂಚೂರು ಗೊತ್ತಾಗಲ್ಲ. ನೀನಾದ್ರೂ ನೀನ್ ಹುಷಾರಲ್ಲಿ ಇರ್ಬೇಕಲ್ವಾ? ನೋಡು ಸುರಭಿ, ಸಮಸ್ಯೆ ಚಿಕ್ಕದಾಗಿರ್ಬೇಕಾದ್ರೇನೆ ಬಗೆಹರಿಸ್ಕೋಬೇಕು. 4 ಗೋಡೆ ಮಧ್ಯೆ ಸರಿ ಹೋಗ್ಬೇಕಾಗಿರೋದು ನಾಳೆ ಪಂಚಾಯತಿ ಕಟ್ಟಿವರೆಗೂ ಹೋಗ್ಬಾರ್ದು. ಅವಳು ನಿನಗೆ ಗೊತ್ತಿಲ್ಲದೆ ನಿನ್ನ ಕೈಯಿಂದ ಅಳಿಯಂದ್ರ ಕತ್ತಿಗೆ ಸರ ಹಾಕ್ಸಿದಳು ಅಲ್ವಾ? ನೋಡು ನೋಡು, ಈಗಲೇ ಹೇಳ್ತಾ ಇದ್ದೀನಿ ನಾನು, ನಾಳೆ ನೇರವಾಗಿ ಏನಾದರೂ ಕೊಟ್ಟೆ ಕೊಡ್ತಾಳೆ. ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನಿನಗಿದೆಯಾ? ಅಮ್ಮ, ನಾನು ನಿಂಗೆ ಅವತ್ತೇ ಹೇಳಿದ್ದೀನಿ, ನಾನು ಯಾವತ್ತೂ ಮರೆಯಲ್ಲ. ಈಗ ಸಮಾಧಾನವಾಗಿದ್ದೀನಿ ಅಂದರೆ ಅವಳು ಮಾಡ್ತಿರೋದನ್ನೆಲ್ಲ ಇಗ್ನೋರ್ ಮಾಡ್ತಿದ್ದೀನಿ ಅಂತಲ್ಲ. ಅವಳು ಆಡೋ ಪ್ರತಿಯೊಂದು ಆಟದ ಬಗ್ಗೆ ನನಗೆ ಗೊತ್ತಿದೆ. ನಾನು ನೋಡ್ತಾ ಇದ್ದೀನಿ. ಅವಳ ಆಟಕ್ಕೆ ಹೇಗೆ ಬ್ರೇಕ್ ಹೊಡಿಬೇಕೋ ಅದನ್ನು ಪ್ಲಾನ್ ಮಾಡ್ತಿದ್ದೀನಿ. ನೋಡ್ತಾ ಇರು. ನಾನು ಹಾಕೋ ಪ್ಲಾನಲ್ಲಿ ಅವಳು ಸಿಕ್ಕಾಕೊಂಡೇ ಸಿಕ್ಕಾಕೋತಾಳೆ.
ಈಗ ನೀನು ಇದ್ರ ಬಗ್ಗೆ ಯೋಚನೆ ಮಾಡದೆ ಮನೇಲಿ ಆರಾಮಾಗಿರು. ಅಮ್ಮ, ನಾನು ಹೊರಡಬೇಕು, ಲೇಟ್ ಆಗ್ತಿದೆ. ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೋಬೇಡ. ಅದೇನು ಪ್ಲ್ಯಾನ್ ಮಾಡ್ತಾಳೋ ಏನೋ. ಇವಳು ಸಿಟಿಲಿದ್ದವಳು, ಅವಳು ಫಾರಿನಲ್ಲಿದ್ದವಳು. ಯಾರು ಬುದ್ಧಿವಂತರೋ ಯಾರು ದಡ್ರೋ ಒಂದು ಗೊತ್ತಾಗ್ತಿಲ್ಲ. ದೇವ್ರೆ, ನನ್ನ ಮಗಳ ಜೀವನ ನೀನೇ ಸರಿ ಮಾಡಪ್ಪ. ಬಂದರು ಬಂದರು ಬಾವ ಬಂದರು, ಬಂದರು ಬಂದರು ಬಾವ ಬಂದರು. ಮೆಂಟಲ್ಮ್ಯಾನ್, ಸರಿ ಜೆಂಟಲ್ಮ್ಯಾನ್, ಏನು ಹೇಳ್ದೆ ಕೇಳಿದೆ ಡೈರೆಕ್ಟ್ ಒಳಗಡೆ ಹೋಗ್ತಾ ಇದ್ದೀರಾ? ಸೂರ್ಯ ಅವ್ರು ಇದ್ದಾರಾ? ಮೋಡ ಮುಚ್ಕೊಂಡ್ಬಿಟ್ಟಿದೆ, ಬಂದಿಲ್ಲ. ಯೋ ಮೆಂಟ್ಲ್ ಮ್ಯಾನ್ ನಾನಲ್ಲ, ನೀನು. ನಾನ್ ಕೇಳ್ತಾ ಇರೋದು ಆ ಸೂರ್ಯನಲ್ಲ, ಈ ಮನೆ ಯಜಮಾನ್ರು ಸೂರ್ಯ ಅವ್ರು ಇದ್ದಾರಾ ಅಂತ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಗುಡಿ ಗಂಗಾಧರ್. ಓ, ಗುಡಿ ಗುಡಿ ಗಂಗಾಧರ್ ವೈ, ಗುಡಿ 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 ಗಂಗಾಧರ್ ವೈ, ಏಯ್. ಗುಡಿ ಗುಡಿ ಅಬ್ಬ. ನೀನು ಟ್ಯೂನು ಮ್ಯೂಸಿಕ್ ಚೆನ್ನಾಗಿ ಹಾಕ್ತಾ ಇದೀಯಾ. ನೀನೇನ್ ಮ್ಯೂಸಿಕ್ ಡೈರೆಕ್ಟ್ರಾ? ಅಲ್ಲ, ಈ ಮನೆ ಡೈರೆಕ್ಟ್ರು. ಅಬ್ಬ ಸಾರಿ, ಡ್ರೈವರ್. ಓಹೋ. ಗೋಪಾಲ್, ಗನ್ ಗೋಪಾಲ್. ಓ, ಮರಿಗುಳಿ ಗೋಪಾಲ್ ಅಂತಾರಲ್ಲ, ಅದ್ ನೀನೇನಾ? ಓ ಹೌದು, ನಾನೇ. ಅಂದಾಗೆ ನಿಮ್ಮ ಹೆಸರೇನು ಹೇಳಿದ್ರಲ್ಲ, ಪುಡಿ ಗೋಪಾಲ? ಲೇ, ಪುಡಿ ಅಲ್ಲ ಕಣೋ, ಗುಡಿ ಗಂಗಾಧರ್. ಹಾ, ಗುಡಿ ಗಂಗಾಧರ್, ಗುಡಿ ಗುಡಿ ಗಂಗಾಧರ್ ವೈ, ಗುಡಿ ಗುಡಿ ಏಯ್, ನಿಲ್ಸು. ಗಂಗಾಧರ್. ನೋಡ ಗೋಪಾಲ, ನೀನು ಮರ್ತು ನನ್ನ ಹೆಸರು ಕೇಳೋದು, ಅದನ್ನ ನಾನು ಹೇಳಿ ನೀನ್ ಟ್ಯೂನ್ ಹಾಕಿ ಡ್ಯಾನ್ಸ್ ಮಾಡೋದು, ಹೀಗೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಕಣೋ. ನನಗೆ ಸೂರ್ಯ ಅವರು ಬೇಕು. ಅವ್ರು ಇದ್ದಾರಾ ಇಲ್ವೋ ಹೇಳು, ನನಗೆ ಅವ್ರ ಹತ್ರ ಅರ್ಜೆಂಟ್ ಕೆಲಸ ಇದೆ. ನೋಡಿ, ನಾನು ಟ್ಯೂನ್ ಹಾಕೋದು ನಿಮ್ಮ ಹೆಸರನ್ನ ನೆನಪಲ್ಲಿ ಇಟ್ಕೊಳಕ್ಕೆ. ಓಹೋ. ಈ ತರ ಏನಾದ್ರು ಶಾರ್ಟ್ ಕಟ್ ಹುಡ್ಕೋ ಅಂತ ಈ ಮನೆ ಜಿಂಗ್ರು ಕುಳ್ಳಿ ರುಕ್ಮಿಣಿ ಅವ್ರು ಹೇಳಿದ್ದು. ಅದಕ್ಕೆ ಪ್ರಾಕ್ಟೀಸ್ ಮಾಡಿದ್ದು. ಅಂದಾಗೆ ಗಂಗಾಧರ್ ಅವರು ಮನೇಲಿಲ್ಲ. ಅಯ್ಯ ಗೋಪಾಲ, ಗಂಗಾಧರ್ರು ನನ್ನ ಹೆಸರು. ನಾನ್ ಹುಡ್ಕೊಂಡ್ ಬಂದಿರೋದು ಸೂರ್ಯ ಅವರನ್ನ. ಕ್ಷಮಿಸಿ ಗಂಗಾಧರ್ ಅವ್ರೆ, ಯಜಮಾನ್ರು ಮನೇಲಿಲ್ಲ. ಮತ್ತೆ ಎಲ್ಲೋಗಿದ್ದಾರೆ? ಅವರು ಆಶ್ರಮ ಸೇರ್ಕೊಂಡ್ಬಿಟ್ರು. ಆಶ್ರಮನ ನಂಬಕ್ಕಾಗ್ತಿಲ್ವೇ? ಅಲ್ವೋ, ಅವ್ರು ನಂಗೆ ಈ ವಿಷಯನೇ ಹೇಳಿಲ್ವಲ್ಲೋ. ಇಷ್ಟಕ್ಕೂ ಅವ್ರು ಯಾಕೋ ಆಶ್ರಮಕ್ಕೆ ಸೇರ್ಕೊಂಡ್ರು? 80ರ ಆಸುಪಾಸು ಹೆಂಡ್ತಿನ ಬೇರೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವರು ಆಶ್ರಮ ಸೇರ್ಕೊಂಡ್ಬಿಟ್ರು. ಅಪ್ಪ ಮರ್ಗುಳಿ, ನೀನು ನಿಮ್ ದೊಡ್ಡ ಯಜಮಾನ್ರ ಬಗ್ಗೆ ಹೇಳ್ತಾ ಇದ್ಯಾ. ನಾನ್ ಕೇಳ್ತಾ ಇರೋದು ನಿಮ್ ಚಿಕ್ಕ ಯಜಮಾನ್ರು ಸೂರ್ಯ ಅವ್ರ ಬಗ್ಗೆ. ಅಯ್ಯಯ್ಯೋ, ಹೌದಲ್ವಾ? ಕ್ಷಮಿಸ್ಬೇಕು ಗಂಗಾಧರ್ ಅವ್ರೆ, ನೀವು ತುಂಬಾ ಶಾರ್ಪ್ ಆಗಿದ್ದೀರಾ ಬಿಡಿ. ಗುಡಿ ಗುಡಿ ಗಂಗಾಧರ್ ವೈ, ಗುಡಿ ಗುಡಿ ಗಂಗಾಧರ್ ವೈ, ಗುಡಿ ಗುಡಿ ಗಂಗಾಧರ್ ವೈ. ಅಪ್ಪ ಗೋಪಾಲ, ನಿಮ್ ಯಜಮಾನ್ರು ಮನೇಲಿ ಇದ್ದಾರಾ ಇಲ್ವೋ? ಅವರು ಜಾಗಿಂಗ್ ಹೋಗಿದ್ದಾರೆ. ಯಾವುದಕ್ಕವರು ಎಷ್ಟು ಗಂಟೆಗೆ ಬರ್ತಾರೆ ಅಂತ ನೀವು ಒಂದ್ಸರಿ ಫೋನ್ ಮಾಡಿ ಕೇಳ್ಕೊಂಬಿಡಿ. ಇದನ್ನ ಮೊದಲೇ ಹೇಳೋದಲ್ವನಲ್ಲಿ, ಸುಮ್ಮನೆ ಟೈಮ್ ವೇಸ್ಟ್.